ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯಲ್ಲಿ ನಾವು SSLC ಮಕ್ಕಳಿಗೆ ಯಾವ ರೀತಿ ಪರೀಕ್ಷೆಯಲ್ಲಿ ತಯಾರಿಯನ್ನು ಮಾಡ್ಕೋಬೇಕು, ಹಿಂದೆ ಯಾರೆಲ್ಲ ಟಾಪರ್ ಇದ್ದರು ಅವರ ಪ್ರಶ್ನೆ ಉತ್ತರ ಹೇಗೆಲ್ಲ ಬರೆದಿದ್ರು, ಅವರಿಗೆ ಅಂಕಗಳು ಹೇಗೆಲ್ಲ ಪಡೆದಿದ್ರು ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ SSLC ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಎಲ್ಲ 6 ವಿಷಯಗಳ ಉತ್ತರ ಪತ್ರಿಕೆಯನ್ನು ನಾವು ತಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಕ್ಲಾಸನ್ನು ಪ್ರಾರಂಭಿಸೋಣ. SSLCಯಲ್ಲಿ ಈ ಟಾಪರ್ಸ್ ಪ್ರಶ್ನೆಗಳಿಗೆ ಹೇಗೆಲ್ಲ ಉತ್ತರಿಸಿದ್ರು, ಮಾರ್ಕ್ಸ್ ಹೇಗೆಲ್ಲ ಬಂತು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋಲಿ ನೋಡ್ತಾ ಹೋಗೋಣ. ಪ್ರಥಮ ಭಾಷೆಯಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಈಗ ಮೊದಲಿಗೆ ನೋಡೋದಾದರೆ ತಾವು ನೋಡ್ಬೋದು. ನೋಡಿ, ಇಲ್ಲಿ ಮಾಧ್ಯಮ ಯಾವುದು ಅಂತ ಕೇಳಿದರೆ ಕನ್ನಡ ಮಾಧ್ಯಮವಾಗಿರುವಂಥದ್ದು. ವಿಷಯ ಯಾವುದು ಅಂತಂದರೆ ಕನ್ನಡ ವಿಷಯವಾಗಿರುವಂಥದ್ದು. ವಿಷಯ ಸಂಕೇತ 1 ಅಂತಿದೆ. ಸೊ ಇಲ್ಲಿ ಎಷ್ಟು ಪ್ರಶ್ನೆಗಳು ಇರುವಂಥದ್ದು, ಆದರೆ ಎಷ್ಟು ಪುಟಗಳನ್ನು ಉಪಯೋಗಿಸಿದ್ದೀರಿ ಅಂತಕ್ಕಂಥದ್ದನ್ನು ತಾವುಗಳು ಕೊನೆಯದಾಗಿ ಬರಿಬೇಕಾಗಿರುವಂಥದ್ದು. ಇಲ್ಲಿ ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ನೀವು ಪಡೆದಿದ್ದೀರಿ ಅಂತಕ್ಕಂಥದ್ದನ್ನು ಕೊಟ್ಟಿರುವಂಥದ್ದು. 100 ಅಂಕಗಳು ಪಡೆದಿರುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅವರು ಪರೀಕ್ಷೆ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ನೋಡಿ, ಒಂದು ಅಂಕದ ಪ್ರಶ್ನೆಗಳಿಗೆ ಸೀದಾ 1 ಲೈನಲ್ಲಿ ಉತ್ತರವನ್ನು ಬರೆದಿರುವಂಥದ್ದು ತಾವು ನೋಡ್ಬೋದು. ಪ್ರಶ್ನೆ 2 ನೋಡಿ, ಮುರಾರಿ ಅಂದರೆ ಕೃಷ್ಣ, ರಾಜೀವ ಸಖ್ಯ ಅಂದರೆ ಸೂರ್ಯ ಅಂತ ಅರ್ಥ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಯಾವ ರೀತಿ ಅವರು ಬರೆದಿದ್ದಾರೆ. ಕುಷ್ಟು ಮಾರ್ಕ್ಸನ್ನ ತೆಗೆದುಕೊಂಡಿರುವಂಥದ್ದು. 3ನೇ ಪ್ರಶ್ನೆ 3 ನೋಡಿ, ಯಾರಿಗಾದರೂ ಈ ಕ್ವಶನ್ ಪೇಪರ್ ಇದು ಆನ್ಸರ್ ಶೀಟನ್ನು PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಓಪನ್ ಮಾಡಿ, ಅಲ್ಲಿ ನಾವು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, SSLC ಮಕ್ಕಳಿಗೆ ಇದನ್ನು ಶೇರ್ ಮಾಡಿ. ಅಂದರೆ ಓದಿರ್ತಾರೆ, ಯಾವ ರೀತಿ ಪರೀಕ್ಷೆ ಬರೀಬೇಕು ಅನ್ನೋ ಗೊಂದಲದಲ್ಲಿರ್ತಾರೆ. ಎಷ್ಟು ಬರಿಬೇಕು, 4 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅಂತ ಗೊಂದಲ ಇರ್ತಾರೆ. ಅಂಥ ಮಕ್ಕಳಿಗೆ ಇದನ್ನು ತಾವು ಏನು ಮಾಡಬೇಕಾಗುತ್ತೆ, ಶೇರನ್ನು ಮಾಡಬೇಕಾಗಿರುವಂಥದ್ದು. ನೋಡಿ, 8 ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥದ್ದು. ಪ್ರಶ್ನೆ ನಂಬರ್ 5 ನೋಡಿ, 3 ಮಾರ್ಕ್ಸ್ ಕೊಟ್ಟಿರುವಂಥದ್ದು. ಇದಕ್ಕೂ 3 ಮಾರ್ಕ್ಸ್ಗೆ. ಕ್ವಶನ್ ನಂಬರ್ 5 3 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು ಇಲ್ಲಿ. ನೋಡ್ರಿ, ಪ್ರಶ್ನೆ ನಂಬರ್ 7 ಎಲ್ಲ ಔಟ್ ಮಾರ್ಕ್ಸ್ ತೆಗೆದುಕೊಂಡಿರುವಂಥದ್ದು. ಅತಿ ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆಯೋದು ಹೇಗೆ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು ಇಲ್ಲಿ. ಎಷ್ಟೆಲ್ಲ ಬರೆದ್ರೆ ನಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಾವು ಈ ಒಂದು ಆನ್ಸರ್ ಶೀಟಿಂದ ನೋಡ್ಕೋಬೋದು. ನೋಡಿ, ಲಾಸ್ಟಿಗೆ ಒಂದು ಲೆಟ್ರ್ ಇರುವಂಥದ್ದು. ಲೆಟ್ರ್ 5ಕ್ಕೆ 5 ಮಾರ್ಕ್ಸನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಅಡ್ರೆಸ್ಸನ್ನು ಅಲ್ಲಿ ಹಾಕಬಾರ್ದು, ಅಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಸನ್ನೇ ಹಾಕಬೇಕಾಗಿರುವಂಥದ್ದು. ನೋಡ್ರಿ, ಉಪಸಂಹಾರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ.
ಮತ್ತು ಖಾಲಿ ಪೇಪರ್ ಉಳಿದ್ರೆ ಅದನ್ನು ನೀವೇನು ಮಾಡಬೇಕು, ಮಾರ್ಕನ್ನು ಮಾಡಬೇಕಾಗಿರುವಂಥದ್ದು. ಓಕೆ, ಕನ್ನಡ ನೋಡಿದ್ರಿ. ಈಗ ಇಂಗ್ಲೀಷು ನೋಡಿ. ಇಂಗ್ಲೀಷು ಇಲ್ಲಿ ನಿಮ್ಮ ನೋಂದಣಿಯ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಮಾಧ್ಯಮ ಯಾವುದು ಅಂತಕ್ಕಂಥದ್ದು ಬರಿಬೇಕಾಗಿರುವಂಥದ್ದು, ನಿಮ್ಮ ಸಬ್ಜೆಕ್ಟ್ ಕೋಡನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು, ಇಲ್ಲಿ ವಿಷಯ ಯಾವುದು ಅಂತಕ್ಕಂಥದ್ದನ್ನು ಬರಿಬೇಕಾಗಿರುವಂಥದ್ದು. ಲಾಸ್ಟಿಗೆ ನೀವು ಏನು ಮಾಡಬೇಕು, ಎಷ್ಟು ಪ್ರಶ್ನೆಗಳಿಗೆ ಇದ್ದಾವೆ ಅಂತಕ್ಕಂಥದ್ದನ್ನು ಬರಿಬೇಕು. ನೀವು ಉಪಯೋಗಿಸಿದ ಹಾಳೆಗಳೆಷ್ಟು ಅಂತಕ್ಕಂಥದ್ದು ಬರಿಬೇಕಾಗಿರುವಂಥದ್ದು. ನೋಡಿ, ಇಲ್ಲಿ 80 ಮಾರ್ಕ್ಸು ತೆಗೆದಿರುವಂಥದ್ದು. ನೋಡಿ, 1 ಮಾರ್ಕ್ಸ್ಗೆ ನೋಡಿ ಎಷ್ಟು ಬರೆದಿದ್ದಾರೆ. 4ಕ್ಕೆ 4 ತೆಗೆದುಕೊಂಡ್ರೆ. ಕ್ವಶನ್ ನಂಬರ್ 2 ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂಥದ್ದು ನೋಡಿ. ಅದರ ಕೆಳಗಡೆ ಏನು ಮಾಡಿದ್ದಾರೆ, ಅವರು ಮಾರ್ಕನ್ನು ಮಾಡಿರುವಂಥದ್ದು. ತಾವು ಕೂಡ ಈ ರೀತಿ ಮಾಡಿದರೆ ಹೆಚ್ಚಿನ ಅಂಕಗಳು ಪಡಿಬೋದು. ಎಷ್ಟು ನೀಟಾಗಿ ಬರೆದಿರುವಂಥದ್ದು ತಮಗೆ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಫಸ್ಟ್ ಮೊದಲಿಗೆ ಬರೆದಿದ್ದಾರೆ, ನಂತರ ಅದನ್ನೇನು ಮಾಡಿದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ್ರಿ. ಓಕೆನಾ? ನೋಡ್ರಿ, 2 ಮಾರ್ಕ್ಸಿಗೆ ಎಷ್ಟೆಲ್ಲ ಬರೆದಿದ್ದಾರೆ. ತಾವು ನೋಡ್ಬೋದು. ನಾಲ್ಕಕ್ಕೆ 4 ಮಾರ್ಕ್ಸ್ ತೆಗೆದುಕೊಂಡಿರುವಂಥದ್ದು ತಾವಿಲ್ಲಿ ನೋಡಬೇಕಾಗಿರುವಂಥದ್ದು. ಎಷ್ಟು ಬರಿಬೇಕು ಅಂತಕ್ಕಂಥದ್ದು ತಮಗೆ ಒಂದು ಜಜ್ಮೆಂಟ್ ಸಿಗುವಂಥದ್ದು ಇಲ್ಲಿ ನೋಡ್ರಿ. ಇಲ್ಲಿ ಮತ್ತೆ ಇಲ್ಲಿ ಒಂದು ಲೆಟ್ರ್ ಇರುವಂಥದ್ದು ನೋಡ್ರಿ. ಲೆಟ್ರ್ ಹೇಗೆ ಬರಿಬೇಕು, ಎಷ್ಟು ಬರೆದಿದ್ದಾರೆ, ಇದಕ್ಕೆ 5 ಮಾರ್ಕ್ಸನ್ನು ಪಡೆದಿರುವಂಥದ್ದು. ನಂತರ ಉಳಿದಿರುವಂಥ ಪೇಜ್ಗೆ ನೀವೇನು ಮಾಡಬೇಕಾಗುತ್ತೆ, ಈ ರೀತಿ ಮಾರ್ಕನ್ನು ಮಾಡಬೇಕಾಗುತ್ತೆ. ನೀವು ಮಾಡಲಿಲ್ಲ ಅಂದರೆ ಅವರು ಮಾಡ್ತಾರೆ. ಎಷ್ಟು ಪೇಜ್ ಬರೆದಿದ್ದೀರಿ ಅಂತಕ್ಕಂಥದ್ದು ನೀವು ನೋಡಬೇಕಾಗಿರುವಂಥದ್ದು. ಓಕೆನಾ ಸ್ನೇಹಿತರೆ? ಈಗ ಆನ್ಸರ್ ಶೀಟ್ ನೋಡಿ. ಹಿಂದಿಗೆ 80ಕ್ಕೆ 80 ಮಾರ್ಕ್ಸ್ ತೆಗೆದುಕೊಂಡಿರುವಂಥದ್ದು ನೋಡಿ. ಎಷ್ಟು ನೀಟಾಗಿ ಬರೆದಿದ್ದಾರೆ ಹಿಂದಿ, ತಾವು ನೋಡ್ಬೋದು. ಹೀಗೆಲ್ಲ ಮಾರ್ಕ್ ಮಾಡಿದ್ದಾರೆ. ನೋಡಿ, ಲೆಟರ್ ರೈಟಿಂಗ್ ಇದೆ ಹಿಂದಿಯಲ್ಲಿ ಕೂಡ ನೋಡಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಓಕೆ, ಮಾಧ್ಯಮ ಯಾವುದು? ಕನ್ನಡ. ಮ್ಯಾಥಮೆಟಿಕ್ಸ್ ನೋಡಿ, 79 ತಗೊಂಡಿರುವಂಥದ್ದು ನೋಡಿ. ಎಷ್ಟು ಈಸಿಯಾಗಿ ನೀಟಾಗಿ ಬರೆದಿರುವಂಥದ್ದು. ಯಾರೆಲ್ಲ ಔಟ್ ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡಿದ್ದೀರಿ ಅವರಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನೋಡಿ. ಇಲ್ಲಿ ಯಾವ ರೀತಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಡ್ರಾಯಿಂಗ್ ಹೇಗೆ ತೆಗೆದಿದ್ದಾರೆ.
ಓಕೆ. ನೋಡಿ, ಇಲ್ಲಿ ಅರ್ಧ ಮಾರ್ಕ್ಸನ್ನು ಕಟ್ ಮಾಡಿರುವಂಥದ್ದು ಅವರು. ನೋಡಿ, ಪ್ರಮೇಯನ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ವಿಜ್ಞಾನ ಕನ್ನಡ ಮಾಧ್ಯಮ ಅಂತ ಬರೆದಿದ್ದಾರೆ. ಮುಖ್ಯ ಪ್ರಶ್ನೆಗಳು 24 ಇರುವಂಥದ್ದು. ಎಷ್ಟು ಪೇಜನ್ನು ನೀವು ಯೂಸ್ ಮಾಡಿದ್ದೀರಿ ಅಂದರೆ 18 ಪೇಜ್. ನೀವು ಎಷ್ಟಾಗುತ್ತೆ ಅಷ್ಟನ್ನು ಬರೀಬೇಕಲ್ಲ. ಇಲ್ಲಿ 78 ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥದ್ದು ಈ ವಿಜ್ಞಾನದ ಒಂದು ಉತ್ತರ ಪತ್ರಿಕೆ ನೋಡ್ತಾ ಇದ್ದೀವಿ. ನೋಡಿ, ಎಷ್ಟೆಲ್ಲ ಬರಿಬೇಕು, 1 ಮಾರ್ಕ್ಸಿಗೆ ಎಷ್ಟು ಬರಿಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅಂತಕ್ಕಂಥದ್ದನ್ನು ನಾವೊಂದು ಈಗ ನೋಡ್ತಾ ಇರುವಂಥದ್ದು. ವಿಡಿಯೋ ಸ್ಪೀಡ್ ಆದರೆ ನಿಲ್ಲಿಸಿ ತಾವು ನೋಡ್ಕೋಬೇಕು. ದಯವಿಟ್ಟು ಯಾರೆಲ್ಲ SSLC ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಚಿತ್ರವನ್ನು ಬಿಡಿಸಲಾಗಿದೆ. ತಮಗೆ ಮಾರ್ಕ್ಸು ಔಟ್ ಆಫ್ ಔಟ್ ಬೇಕು ಅಂತಂದರೆ ಈ ರೀತಿ ಉತ್ತರಗಳು ಬರೆದ್ರೆ ಮಾತ್ರ ನಿಮಗೆ ಏನಾಗಿರುವಂಥದ್ದು ಮಾರ್ಕ್ಸ್ಗಳು ಬರುವಂಥದ್ದು. ಹೃದಯ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೂರ್ವ ಸಿದ್ಧತೆ ಪರೀಕ್ಷೆ ನಡೀತಾ ಇರುವಂಥದ್ದು. ಎಲ್ಲ ಮಕ್ಕಳು ಚೆನ್ನಾಗಿ ಬರೀರಿ, ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂಥೇಳಿ ಹೇಳ್ತಾರಲ್ಲ, ಹಾಗೆ ಸಮಾಜ ವಿಜ್ಞಾನ ಕೊನೆಯದಾಗಿ. ನೋಡಿ, ಸಮಾಜ ವಿಜ್ಞಾನದಲ್ಲಿ ಕೂಡ ಔಟ್ ಆಫ್ ಔಟ್ ತೆಗೆಯೋದು ಹೇಗೆ ಅಂತ ಈ ಒಂದು ಆನ್ಸರ್ ಪತ್ರಿಕೆಯಲ್ಲಿ ತಾವು ನೋಡ್ಬೋದು. ನೋಡಿ, 1 ಮಾರ್ಕ್ಸಿನ ಕ್ವಶನ್ಗೆ ಯಾವ ರೀತಿ ಆನ್ಸರನ್ನು ಬರೆದಿರುವಂಥದ್ದು ನೋಡಿ. ವಾವ್, ತುಂಬ ಚೆನ್ನಾಗಿ ಬರೆದಾರೆ. ಬಕ್ಸಾರ್ ಕದನದ ಪರಿಣಾಮಗಳು ಕೇಳಿರುವಂಥದ್ದು, ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಕೇಳಿರುವಂಥದ್ದು, ಪಂಚಶೀಲ ತತ್ವಗಳ ಬಗ್ಗೆ ಇರುವಂಥದ್ದು, ಇನ್ನು ಪರಿಸರ ಚಳುವಳಿ ಯಾವ್ಯಾವು ಅಂತ ಕೇಳಿದ್ದಾರೆ. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ನರ್ಮದಾ ಬಚಾವ್ ಆಂದೋಲನ, ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳು, ಮಣ್ಣಿನ ಸವೆತಕ್ಕೆ ಕಾರಣಗಳು, ವಸತಿ ಯೋಜನೆ ಆಗಿರ್ಬೋದು, ಗ್ರಾಹಕ ರಕ್ಷಣಾ ಕಾಯ್ದೆ ಬಗ್ಗೆ ಕೇಳಿರುವಂಥದ್ದು, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಕೇಳಿರುವಂಥದ್ದು, ಇನ್ನು ಆರ್ಯ ಸಮಾಜದ ಉದ್ದೇಶಗಳು ಕೇಳಿರುವಂಥದ್ದು. ಓಕೆ, ನೋಡಿ ಯಾವ ರೀತಿ ಬರೆದಿರುವಂಥದ್ದು, ತುಂಬ ನೀಟಾಗಿ ಬರೆದಿರುವಂಥದ್ದು. ಸ್ವಲ್ಪ ಇದಕ್ಕೆ ಒಂಚೂರು ಒಂದೊಂದು 2 ಲೈನ್ ನೀವೇನು ಮಾಡಬೇಕಾಗಿರುತ್ತೆ, ಎಕ್ಸ್ಪ್ಲೇನನ್ನು ಮಾಡಬೇಕು. ಇವರು ಮಾಡಿಲ್ಲ ಆದರೂ ನಡೆಯುತ್ತೆ, ಬಟ್ ನೀವು 2 ಲೈನ್ ಕೂಡ ಎಕ್ಸ್ಪ್ಲೇನನ್ನು ಮಾಡಲೇಬೇಕು. ನೋಡಿ, ಇಂಡಿಯಾ ಮ್ಯಾಪ್ ತೆಗೆದಿರುವಂಥದ್ದು, ಫಿಕ್ಸ್ ಬೀಳುವಂಥದ್ದು. ಓಕೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ
ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.